ಓಂ ಶಾಂತಿ. ಮುರಳಿಯ ದಿನಾಂಕ 16/3/2022. मीठे बच्चे, तुम ब्राह्मण हो, यज्ञ रक्षक. यह यज्ञ ही तुम्हें मन इच्छित फल देने वाला है. ಮಧುರ ಮಕ್ಕಳೇ, ನೀವು ಬ್ರಾಹ್ಮಣರು ಯಜ್ಞ ರಕ್ಷಕ ಆಗಿದ್ದೀರಿ. ಈ ಯಜ್ಞ ನಿಮಗೆ ಮನ ಇಚ್ಛಿತ ಫಲ ಕೊಡುವಂಥದ್ದಾಗಿದೆ. ಪ್ರಶ್ನೆ: किन दो बातों के आधार से 21 जन्मों के लिए सब दुखों से छूट सकते हो? ಯಾವ ಎರಡು ಮಾತುಗಳ ಆಧಾರದಿಂದ 21 ಜನ್ಮಕ್ಕಾಗಿ ನೀವು ದುಃಖದಿಂದ ಮುಕ್ತ ಆಗ್ತೀರಿ? ಯಾವ ಎರಡು ಮಾತುಗಳ ಆಧಾರದಿಂದ 21 ಜನ್ಮಕ್ಕಾಗಿ ಎಲ್ಲ ದುಃಖಗಳಿಂದ ನೀವು ಮುಕ್ತ ಆಗಬಹುದು? उत्तर: प्यार से यज्ञ की सेवा करो और बाप को याद करो तो 21 जन्म कभी दुखी नहीं होंगे. दुख के आंसू नहीं बहाएंगे. तुम बच्चों को बाप की श्रीमत है. बच्चे बाप के सिवाय कोई भी मित्र, संबंधी, दोस्त आदि को याद न करो. ಬಾಬಾ ಹೇಳ್ತಾರೆ, ಪ್ರೀತಿಯಿಂದ ಯಜ್ಞ ಸೇವೆ ಮಾಡಿರಿ, ತಂದೆಯನ್ನು ನೆನಪು ಮಾಡಿರಿ. ಆಗ ನೀವು 21 ಜನ್ಮಗಳವರೆಗೆ ಯಾವತ್ತೂ ದುಃಖಿ ಆಗೋದಿಲ್ಲ, ದುಃಖದ ಕಣ್ಣೀರನ್ನು ಹಾಕೋದಿಲ್ಲ. ನಿಮಗೆ ತಂದೆಯ ಶ್ರೀಮತ ಸಿಕ್ಕಿದೆ. ಮಕ್ಕಳೇ, ತಂದೆಯ ವಿನಃ ಯಾವ ಮಿತ್ರ ಸಂಬಂಧಿಕರು ದೇಹಧಾರಿಗಳನ್ನು ನೆನಪು ಮಾಡಬೇಡಿ. बंधन मुक्त बन प्यार से यज्ञ की संभाल करो तो मन इच्छित फल मिल जाएगा. ಬಂಧನ ಮುಕ್ತ ಆಗಿ ಪ್ರೀತಿಯಿಂದ ಯಜ್ಞದ ಸಂಭಾಲನೆ ಮಾಡಿರಿ. ಆಗ ನಿಮಗೆ ಮನ ಇಚ್ಛಿತ ಫಲ ಸಿಗುವುದು. गीत. बचपन के दिन भुला न देना, आज हंसे कल रुला न देना. ಈಶ್ವರೀಯ ಬಾಲ್ಯದ ದಿನಗಳನ್ನು ಮರಿಬೇಡಿ. ಇವತ್ತು ನೀವು ಆ ದಿನಗಳನ್ನು ಮರೆತರೆ ಇವತ್ತೇನೋ ನಗ್ತೀರಿ, ನಾಳೆ ಅಳಬೇಕಾಗ್ತದೆ. ओम शांति. मीठे बच्चों ने गीत सुना और इसका अर्थ भी समझा कि यह हमारा ईश्वरीय जन्म है. इस जन्म में हम जिसे मम्मा बाबा कहते हैं, उनकी मत पर चलने से ही हम विश्व के मालिक बनेंगे, क्योंकि वह है ನಯೇ ವಿಶ್ವಕ ರಚಯಿತ. ಮಕ್ಕಳು, ಈ ಹಾಡನ್ನು ಕೇಳಿದ್ರಿ, ಇದರ ಅರ್ಥನೂ ನಿಮಗೆ ಗೊತ್ತಿದೆ. ಈಗ ನಾವು ಈಶ್ವರಿಯ ಜನ್ಮದಲ್ಲಿ ಇದ್ದೇವೆ. ಈ ಜನ್ಮದಲ್ಲಿ ಯಾರಿಗೆ ನಾವು ಮಮ್ಮ ಬಾಬಾ ಅಂತ ಹೇಳ್ತಾ ಇದ್ದೇವೆ, ಅವರ ಮತದಂತೆ ನಡೆದರೆ ಮಾತ್ರ ನಾವು ವಿಶ್ವದ ಮಾಲೀಕರಾಗ್ತೇವೆ. ಯಾಕೆ ಅಂದರೆ
ಅವರೇ ಹೊಸ ವಿಶ್ವದ रचयिता ಆಗಿದ್ದಾರೆ. इस निश्चय से ही तुम यहाँ बैठे हो और विश्व के मालिकपन का वर्षा ले रहे हो. यह पुरानी विश्व वह तो विनाश होने वाली, इनमें कोई सुख नहीं. ನಾವು ವಿಶ್ವದ ಮಾಲೀಕ ಆಗುವಂತಹ ಆಸ್ತಿ ಪಡಿಲಿಕ್ಕೇನೆ ಪುರುಷಾರ್ಥ ಮಾಡ್ತಿದ್ದೀವಿ. ನಮಗೆ ಗೊತ್ತಿದೆ ಹಳೆ ಜಗತ್ತು ವಿನಾಶ ಆಗಲಿದೆ. ಈ ಜಗತ್ತಿನಲ್ಲಿ ಯಾವ ಸುಖನೂ ಇಲ್ಲ. सब विषय सागर में गोते खा रहे, रावण की जंजीरों में दुखी होकर सबको मरना है. अब बाप बच्चों को वर्षा देने आए हैं. बच्चे जानते हैं हम जिनके बने हैं उससे वर्षा पाना है. ಇದು ವಿಷಯ ಸಾಗರ ಆಗಿದೆ. ಇಲ್ಲಿ ಎಲ್ಲರೂ ಮುಳುಗ್ತಾ ಇದ್ದಾರೆ. ರಾವಣನ ಬಂಧನಕ್ಕೆ ಒಳಗಾಗಿ ದುಃಖಿಯಾಗಿ ಸಾಯೋರಿದ್ದಾರೆ. ಆದರೆ ನಾವು ಮಕ್ಕಳು ತಂದೆಯಿಂದ ಸದಾ ಸುಖದ ಆಸ್ತಿಯನ್ನು ಪಡಿಲಿಕ್ಕೆ ಬಂದಿದ್ದೇವೆ. हमको वह राजयोग सिखाते हैं. बाप कहते तुमको स्वर्ग का डबल सिरताज बनाऊंगा. श्री लक्ष्मी नारायण अथवा उसकी डिनाइस्टी का वर्षा देने आया हूँ. उसके लिए तुम राजयोग सीख रहे हो. यह बातें भूलो मत. परमात्मा ತಂದೆ ನಮಗೆ ರಾಜಯೋಗ ಕಲಿಸಿ ಡಬಲ್ ಕಿರೀಟಧಾರಿಯನ್ನಾಗಿ ಮಾಡಲಿಕ್ಕೆ ಬಂದಿದ್ದಾರೆ. ಅದಕ್ಕಾಗಿಯೇ ನಾವು ರಾಜಯೋಗ ಕಲಿತಿದ್ದೇವೆ ಎಂಬ ಮಾತನ್ನು ಯಾವತ್ತೂ ಮರಿಬೇಡಿ. ಮಾಯಾ ಭುಲಾएगी, परमात्मा से बेमुख करेगी. उनका धंधा ही यह है. जब से उसका राज्य हुआ है तुम बेमुख बनते आए. ಮಾಯೆ ನಿಮ್ಮನ್ನು ಮರೆಯುವಂತೆ ಮಾಡ್ತದೆ. ಪರಮಾತ್ಮ ತಂದೆಯಿಂದ ವಿಮುಖರನ್ನಾಗಿ ಮಾಡ್ತದೆ. ಯಾಕೆಂದರೆ ಮಾಯೆಯ ಉದ್ಯೋಗನೇ ಅದಾಗಿದೆ. ಯಾವ ಸಮಯದಿಂದ ಮಾಯೆಯ ರಾಜ್ಯ ಪ್ರಾರಂಭವಾಗಿದೆಯೋ ಅಂದಿನಿಂದನೂ ಮಾಯೆ ಮಕ್ಕಳನ್ನು ತಂದೆಯಿಂದ ವಿಮುಖ ಮಾಡುವ ಕೆಲಸ ಮಾಡ್ತಾ ಬಂದಿದೆ. और तुम बेमुख बनते आए. अब कोई काम के नहीं रहे. शक्ल मनुष्य की, सीरत बिल्कुल बंदर की. ಮಾಯೆಯ ರಾಜ್ಯದಲ್ಲಿ ತಂದೆಯಿಂದ ವಿಮುಖ ಆಗ್ತಾ ಆಗ್ತಾ ಕೊನೆಗೆ ಯಾವುದೇ ಕೆಲಸಕ್ಕೆ ಬರಲಾರದ ಸ್ಥಿತಿಗೆ ನೀವು ಬಂದು ತಲುಪಿದ್ದೀರಿ. ಮುಖ ಮನುಷ್ಯಂದು, ಒಳಗೆ ಬುದ್ಧಿ ಮಂಗನ ಬುದ್ಧಿ ಆಗಿಬಿಟ್ಟಿದೆ. अब तुम्हारी सूरत मनुष्य की, सीरत देवताओं की बना रहे. इसलिए बाप कहते बचपन भूल न जाना. ಈಗ ನಿಮ್ಮ ಮುಖ ಮನುಷ್ಯಂದೇ ಇರ್ತದೆ, ಒಳಗಿರುವ ಬುದ್ಧಿ ಮಾತ್ರ ದೈವಿ ಬುದ್ಧಿ ಆಗ್ತಾ ಇದೆ. ಆದ್ದರಿಂದ ಬಾಬಾ ಹೇಳ್ತಾರೆ, ಈ ಈಶ್ವರಿಯ ಬಾಲ್ಯವನ್ನು ಎಂದೂ ಮರಿಬೇಡಿ. इसमें तकलीफ़ कोई भी नहीं है. जो निर्बंधन है उनके तो अहोभाग्य कहेंगे. वह लौकिक माता पिता तो विकारों में डालने वाले, और यह माता पिता है स्वर्ग में ले जाने वाले. ಬಾಬಾ ಹೇಳ್ತಾರೆ, ಯಾರು ನಿರ್ಬಂಧನ ಆಗಿದ್ದಾರೋ ಅವರ ಭಾಗ್ಯ ಇನ್ನೂ ದೊಡ್ಡದು. ಯಾಕೆ ಅಂದರೆ ನಿರ್ಬಂಧನವಾಗಿ ಅವರು ಪುರುಷಾರ್ಥ ಮಾಡಬಹುದು. ಲೌಕಿಕ ತಂದೆ ತಾಯಿಗಳು ಮಕ್ಕಳನ್ನು ವಿಕಾರದಲ್ಲಿ ಕಳಿಸ್ತಾರೆ.
ಆದರೆ ಪಾರಲೌಕಿಕ ತಂದೆ ತಾಯಿ ನಮ್ಮನ್ನು ಸ್ವರ್ಗಕ್ಕೆ ಕಳಿಸ್ತಾರೆ. ಜ್ಞಾನ ಸ್ನಾನ ಕರಾ ರಹೆ, आराम से बैठे, हाँ शरीर से काम भी लेना है. बेहद के बाप से वर्षा मिल रहा है और कोई की याद नहीं सताती. ಪಾರಲೌಕಿಕ ತಂದೆ ನಮ್ಮನ್ನು ಪ್ರತಿದಿನ ಜ್ಞಾನ ಸ್ನಾನ ಮಾಡಿಸಿ ತೊಳಿತಾ ಇದ್ದಾರೆ. ನಾವು ಆರಾಮಾಗಿ ಕುಳಿತಿದ್ದೇವೆ. ಬುದ್ಧಿಯ ಮೂಲಕ ನೆನಪು ಮಾಡ್ತಾ ಇದ್ದೀವಿ. ಹಾಗಂತ ದೇಹದಿಂದ ಕೆಲಸ ಬಿಟ್ಟು ಕೂಡಬಾರದು. ದೇಹದಿಂದ ಶ್ರಮದ ಕೆಲಸ, ಕರ್ಮಣ ಸೇವೆ, ಯಜ್ಞ ಸೇವೆನೂ ಮಾಡಬೇಕು. ಬುದ್ಧಿಯ ಮೂಲಕ ಬೇಹದ್ದಿನ ತಂದೆಯನ್ನು ನೆನಪು ಮಾಡಬೇಕು. ಕಿಸಿ ಕೋ ಬಂಧನ್ ಹೇ ತೋ फिर याद सताती. कोई संबंधी याद आया, मित्र दोस्त याद आया, बाइस्कोप याद आया, तुमको तो बाप कहते और कोई को याद नहीं करो. ಬಾಬಾ ಹೇಳ್ತಾರೆ, ಬಂಧನ ಇರೋರು ನಿಜವಾಗ್ಲೂ ಬಾಬವ್ರನ್ನ ಅತ್ಯಂತ ಪ್ರೀತಿಯಿಂದ ನೆನ್ಪು ಮಾಡ್ತಾರೆ. ಬಂಧನ ಇಲ್ಲದೇ ಇರೋರಿಗೆ ಸಂಬಂಧಿಕರ ನೆನಪು ಬರ್ತದೆ, ಸ್ನೇಹಿತರ ನೆನಪು ಬರ್ತದೆ, ನೋಡಿದ ಸಿನಿಮಾ ನೆನಪಿಗೆ ಬರ್ತದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ತಂದೆಯನ್ನು ಬಿಟ್ಟು ಬೇರೆ ಯಾರನ್ನೂ ಸಹ ನೆನಪು ಮಾಡಬೇಡಿ. यज्ञ की सेवा करो, बाप को याद करो, तो 21 जन्म तुम कभी दुख नहीं पाएंगे. ಸಾಧ್ಯ ಆದಷ್ಟು ಹೆಚ್ಚಿನ ಸಮಯ ಯಜ್ಞ ಸೇವೆ ಮಾಡಿರಿ, ಆ ತಂದೆಯನ್ನು ನೆನಪು ಮಾಡಿರಿ. ಆಗ 21 ಜನ್ಮ ನೀವು ಎಂದೂ ದುಃಖಿ ಆಗೋದಿಲ್ಲ. ದುಃಖಕ್ಕೆ ಆಸು ನಹಿ ಬಹೇಂಗೆ. 21 ಜನ್ಮಗಳವರೆಗೆ ನೀವು ಯಾರೂ ಸಹ ದುಃಖದ ಕಣ್ಣೀರು ಹಾಕೋದಿಲ್ಲ. ऐसे बेहद के माँ बाप को कभी छोड़ना नहीं चाहिए. यज्ञ की सेवा करनी चाहिए. ಇಂತಹ ಬೇಹದ್ದಿನ ತಂದೆ ತಾಯಿ ನಮಗೆ ಸಿಕ್ಕಿದ್ದಾರಂದರೆ ಎಂದೂ ಅವರ ಕೈಯನ್ನು ಬಿಡಬಾರದು. ಯಜ್ಞದ ಸೇವೆ ಮಾಡಬೇಕು. तुम हो यज्ञ के रक्षक. यज्ञ की हर प्रकार की सेवा करनी है. ನೀವು ಯಜ್ಞ ರಕ್ಷಕರು. ಯಜ್ಞದ ಎಲ್ಲ ರೀತಿಯ ಸೇವೆಯನ್ನು ನೀವು ಮಾಡಬೇಕು. यह यज्ञ मन इच्छित फल देता है, अर्थात जीवन मुक्ति, स्वर्ग की राजाई देता है. ಈ ಯಜ್ಞ ನಮಗೆ ಮನ ಇಚ್ಛಿತ ಫಲ ಕೊಡ್ತದೆ, ಅಂದರೆ ಜೀವನ ಮುಕ್ತಿ, ಸ್ವರ್ಗದ ರಾಜ್ಯ ಭಾಗ್ಯ ಕೊಡ್ತದೆ. तो ऐसे यज्ञ की कितनी संभाल करनी चाहिए. ಹಾಗಾದರೆ ಇಂತಹ ಯಜ್ಞದ ಸಂಭಾಲನೆ ಎಷ್ಟು ಗಮನ ಕೊಟ್ಟು ನಾವು ಮಾಡಬೇಕು. ಕಿತನಿ ಶಾಂತಿ ರಹನಿ ಚಾಹಿ. ವಿಶ್ವಶಾಂತಿಗಾಗಿ ಈ ಯಜ್ಞ ಬಾಬಾ ರಚನೆ ಮಾಡಿದಾರಂದರೆ ಈ ಯಜ್ಞದಲ್ಲಿ, ಅಂದರೆ ನಮ್ಮ ಸೇವಾ ಸ್ಥಾನಗಳಲ್ಲಿ ಎಷ್ಟು ಶಾಂತಿ ಇರಬೇಕು. कोई आवे समझे यहाँ तो सुख शांति लगी हुई, यहाँ कुछ भी आवाज़ करना बिल्कुल पसंद नहीं आता. ಬಂದವರಿಗೆ ಅನುಭವ ಆಗಬೇಕು, ಇಲ್ಲಿ ಎಷ್ಟು ಸುಖ ಶಾಂತಿ ಇದೆ. ಶಬ್ದ ಮಾಡಲಿಕ್ಕೆ ಅವರಿಗೆ ಮನಸ್ಸೇ ಬರಬಾರ್ದು. रावण के राज्य से छूट कर आए, हम राज्य राम के जाते, राम राज्य में जाते. जो बंधन मुक्त है उनके लिए अहो सौभाग्य. ನಾವೀಗ
ರಾಮನ ರಾಜ್ಯಕ್ಕೆ ಹೋಗ್ತಾ ಇದ್ದೀವಿ. ರಾವಣನ ಬಂಧನದಿಂದ ಮುಕ್ತ ಆಗಿ ಬಂದಿದ್ದೇವೆ. ಪುರುಷಾರ್ಥ ಮಾಡಲಿಕ್ಕೆ ಯಾರು ನಿರ್ಬಂಧನ ಇದ್ದಾರೆ, ಬಂಧನ ಮುಕ್ತ ಇದ್ದಾರೆ, ಅವರ ಸೌಭಾಗ್ಯ ಬಹಳ ಜಾಸ್ತಿ ಇದೆ ಅಂತ ಹೇಳ್ತಾರೆ ಬಾಬಾ. ಬಂಧನ ಮುಕ್ತ ಆತ್ಮರಿಗೆ ಬಾಬಾ ಹೇಳ್ತಾರೆ, ಅಹೋ ಸೌಭಾಗ್ಯ, लखपति करोड़पति से भी वह महान सौभाग्यशाली है जो बेहद के बाप से वर्षा लेते। जिसका बंधन टूट गया उनका भी कहेंगे अहो सौभाग्य. ನಿರ್ಬಂಧನ ಆತ್ಮರು ಲಕ್ಷಾಧೀಶರು ಕೋಟ್ಯಾಧೀಶರಕ್ಕಿಂತ ಮಹಾನ ಸೌಭಾಗ್ಯಶಾಲಿಗಳು. ಯಾಕೆ ಅಂದರೆ ನಿರ್ಬಂಧನ ಆಗಿ ಅವರು ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. जो बंधन मुक्त बन बाबा से वर्षा लेते उनकी कितनी तकदीर खुल जाती. बाहर तो रव रव नरक है जिसमें दुख के बिगर कोई सुख नहीं है. ಬಂಧನ ಮುಕ್ತ ಆತ್ಮರು ತಮ್ಮ ಭಾಗ್ಯವನ್ನು ಬೆಳಗಿಸ್ಕೋತಾ ಇದ್ದಾರೆ. ಒಳಗೆ ಸುಖ ಇದೆ, ಹೊರಗೆ ರೌರವ ನರ್ಕ ಇದೆ. ಬಾಬನ ಮನೆಯಲ್ಲಿ ಸುಖ ಇದೆ, ಹೊರಗಿನ ಪ್ರಪಂಚದಲ್ಲಿ ನರ್ಕ ಅಥವಾ ದುಃಖ ಇದೆ. अब बाप कहते और सब चिंता उनको छोड़ यज्ञ की सर्विस प्यार से करो, धारणा करो. पहले अपना जीवन हीरे जैसा बनाना, वह बनेगा श्रीमत पर. ಬಾಬಾ ಹೇಳ್ತಾರೆ, ಎಲ್ಲ ಚಿಂತೆಗಳನ್ನು ಬಿಟ್ಟು ಯಜ್ಞ ಸೇವೆಯನ್ನು ಪ್ರೀತಿಯಿಂದ ಮಾಡಿರಿ. ದಿವ್ಯ ಗುಣಗಳನ್ನು ಧಾರಣೆ ಮಾಡಿಕೊಳ್ಳ್ರಿ. ಮೊದಲು ನಿಮ್ಮ ಜೀವನ ವಜ್ರ ಸಮಾನ ಮಾಡಿಕೊಳ್ಳಿ. ಜೀವನ ವಜ್ರ ಸಮಾನ ಆಗುವುದು श्रीमतದಿಂದ. अपना स्वभाव भी बहुत अच्छा रखना है, सतो प्रधान बनना है. नहीं तो सतो प्रधान राज्य में ऊंच पद पा नहीं सकेंगे. ನಿಮ್ಮ ಸ್ವಭಾವ ಬಹಳ ಒಳ್ಳೆಯದಿರಬೇಕು, ಸತೋ ಪ್ರಧಾನ ಆಗಿರಬೇಕು. ಯಾರು ಇಲ್ಲಿ ಸತೋ ಪ್ರಧಾನ ಆಗ್ತಾರೆ ಅವರು ಸತೋ ಪ್ರಧಾನ ರಾಜ್ಯದಲ್ಲಿ ಉನ್ನತ ಪದವಿಯನ್ನು ಪಡ್ಕೊಳ್ತಾರೆ. ಯಜ್ಞ ಸೆ ಜೋ ಕುಚ್ ಮಿಲೆ वह स्वीकार करना है. बाबा अनुभवी है, बल कितना भी बड़ा जौहरी था. कहाँ आश्रम में जाएंगे तो आश्रम के नियमों पर पूरा चलेंगे. वैसे वहाँ नहीं मांगा जाता कि हमको फलानी चीज़ दो. ಬಾಬಾ ಹೇಳ್ತಾರೆ, ಯಜ್ಞದಲ್ಲಿ ಇರುವಂಥ ಮಕ್ಕಳು ಯಜ್ಞದಿಂದ ಏನು ಸಿಗುತ್ತೆ ಅದನ್ನು ಪ್ರೀತಿಯಿಂದ ಸ್ವೀಕಾರ ಮಾಡಬೇಕು. ಬಾಬಾ ಈ ವಿಷಯದಲ್ಲಿ ಅನುಭವಿ ಇದ್ದಾರೆ. ಬ್ರಹ್ಮಬಾಬಾ ಎಷ್ಟು ದೊಡ್ಡ ವಜ್ರದ ವ್ಯಾಪಾರಿ ಆಗಿದ್ರೂ ಸಹ ಭಕ್ತಿ ಮಾರ್ಗದಲ್ಲಿ ಗುರುಗಳ ಆಶ್ರಮಕ್ಕೆ ಹೋದಾಗ ಅಲ್ಲಿಯ ನಿಯಮದ ಅನುಸಾರವಾಗಿಯೇ ಬ್ರಹ್ಮಬಾಬಾ ನಡ್ಕೋತಿದ್ರು. ನೋಡ್ತಿದ್ರು, ಆಶ್ರಮ ನಿವಾಸಿಗಳು ಯಾರೂ ಸಹ ನಮಗೆ ಇಂಥದೇ ವಸ್ತು ಬೇಕು, ಇದು ಬೇಕು ಅಂತ ಕೇಳ್ತಿರಲಿಲ್ಲ. ಬಡಾ ರಾಯಲ್ಟಿ ಸೆ जो भोजन सबको मिलता है वही खाया जाता है. ಆಶ್ರಮ ಅಂದರೆ ಅಲ್ಲಿ ಯಾವ ಭೋಜನ ಸಿಗ್ತದೆ ಅದನ್ನು ಅಲ್ಲಿ ಇರುವಂಥವರೆಲ್ಲರೂ ಬಹಳ ಪ್ರೀತಿಯಿಂದ ಗೌರವದಿಂದ ಅದನ್ನು ಸ್ವೀಕಾರ ಮಾಡ್ತಾರೆ. ಇಸ್ ಈಶ್ವರಿಯ ಆಶ್ರಮ ಮೇ ಬಡೀ ಶಾಂತಿ ಚಾಹಿ. ಹಾಗೆಯೇ ಈ ಈಶ್ವರಿಯ ಆಶ್ರಮದಲ್ಲಿಯೂ ಸಹ ಬಹಳ ಶಾಂತಿಯ ವಾತಾವರಣ ಇರಬೇಕು. जो पिया के साथ है उसके लिए बरसात है. सो भी दोनों
बाप दादा बैठे सन्मुख बैठ सुनते. ಯಾರೋ ಪ್ರಿಯತಮನ ಜೊತೆಗಿರ್ತಾರೆ, ಅವರ ಮೇಲೆ ಜ್ಞಾನದ ಮಳೆ ಸುರಿತಾನೇ ಇರ್ತದೆ. ನಮ್ಮ ಎದುರಿಗೆ ಬಾಪ್ ದಾದಾ ಇಬ್ಬರು ಒಟ್ಟಿಗೆ ಕುಳಿತಿರ್ತಾರೆ, ಒಂದೇ ದೇಹದಲ್ಲಿ ಕುಳಿತಿರ್ತಾರೆ ಮತ್ತು ಮಾತಾಡ್ತಾರೆ. ನಾವು ಮಕ್ಕಳು ಅವರ ಸನ್ಮುಖದಲ್ಲಿ ಕುಳಿತು ಅವರ ಮುಖದಿಂದ ಆ ಜ್ಞಾನವನ್ನು ಕೇಳ್ತೀವಿ. ಅಗರ್ ಅಭಿ ಸರ್ವಿಸ್ ಲಾಯಕ್ ನ ಬನೆ तो फिर कल्प कल्पांतर पद भ्रष्ट हो जाएगी. अंधों की लाठी बन, यह महामंत्र सबको देना है, यह ಸಂಜೀವನಿ ಬೂಟಿ है. ಬಾಬಾ ಹೇಳ್ತಾರೆ, ಈ ಸಂಗಮ ಯುಗದಲ್ಲಿ ನಾವು ಸೇವೆಗೆ ಲಾಯಕ ಆಗಿಲ್ಲ ಅಂದರೆ ಕಲ್ಪ ಕಲ್ಪಕ್ಕೂ ಸೇವೆಗೆ ಲಾಯಕ ಆಗೋದಿಲ್ಲ. ಈಗ ನಾವು ಕುರುಡರ ಊರುಗೋಲಾಗಿ ಎಲ್ಲರಿಗೂ ಪರಮಾತ್ಮನ ಪರಿಚಯದ ಮಹಾಮಂತ್ರ ಕೊಡ್ತಾ ಹೋಗಬೇಕು. ಈ ಜ್ಞಾನನೇ ಸಂಜೀವನಿ ಔಷಧಿಯಾಗಿದೆ. कोई कोई को माया बिल्कुल ही बेहोश कर देती है. इस युद्ध के मैदान में तो कहा जाता है, बाप और वर्षे को याद करो. ಕೆಲವರಿಗೆ ಮಾಯೆ ಪೂರ್ಣ ಬೀಳಿಸಿಬಿಡ್ತದೆ, ಬೇಹೋಶ್ ಮಾಡಿಬಿಡ್ತದೆ, ಮೂರ್ಛಿತರನ್ನಾಗಿ ಮಾಡಿಬಿಡ್ತದೆ. ಆದರೆ ಈ ಯುದ್ಧದ ಮೈದಾನದಲ್ಲಿ ನಾವು ಮಾಯೆಗೆ ಸೋಲಬಾರದು. ಸದಾ ನಿರಂತರ ತಂದೆಯನ್ನು ನೆನಪು ಮಾಡ್ತಿರಬೇಕು. ಯ ಸಂಜೀವನಿ ಬೂಟಿ ಹನುಮಾನ್ ತೋ ತುಮ್ ಹೋ ಹಿ, ನಂಬರ್ವಾರ್ ಮಹಾವೀರ್ ಬಂತೆ. ಈ ಜ್ಞಾನನೇ ಸಂಜೀವನಿ ಔಷಧಿಯಾಗಿದೆ. ಇದನ್ನು ಕೊಡುವಂಥವರು ನೀವೆಲ್ಲರೂ ಹನುಮಾನ್ ಅಥವಾ ನಂಬರ್ವಾರ್ ಮಹಾವೀರ ಆಗಿದ್ದೀರಿ. बहुत है जो बेहोश हो पड़े, उनको होश में लाना है तो कुछ जीवन बना ले. देह में भी मोह नहीं रखना है, मोह रखना चाहिए बाप और अविनाशी ज्ञान रत्नों. ಇಲ್ಲಿ ಅನೇಕ ಜನ ಮಕ್ಕಳು ಸಹ ಎಚ್ಚರ ತಪ್ಪಿ ಬಿದ್ದಿದ್ದಾರೆ. ಅವರನ್ನು ಮತ್ತೆ ನೀವು ಎಚ್ಚರ ಮಾಡಬೇಕು. ಮತ್ತೆ ಜೀವನ ರೂಪಿಸಿಕೊಳ್ಳಲು ದಾರಿ ತೋರಿಸಬೇಕು. ಮಕ್ಕಳಿಗೆ ದೇಹದ ಮೇಲೆ ಮೋಹ ಇರಬಾರದು. ಮೋಹ ತಂದೆ ಹಾಗೂ ಅವಿನಾಶಿ ಜ್ಞಾನ ರತ್ನಗಳ ಮೇಲೆ ಇರಬೇಕು. जितनी धारणा होगी उतना औरों को भी कराएंगे. बाप कहते हमको ज्ञानी तो आत्मा प्रिय लगते. ಎಷ್ಟೆಷ್ಟು ನಿಮ್ಮಲ್ಲಿ ಧಾರಣೆ ಆಗ್ತದೆ ಅಷ್ಟೇ ನೀವು ಜನರಿಗೂ ಧಾರಣೆ ಮಾಡಿಸ್ತೀರಿ. ಬಾಬಾ ಹೇಳ್ತಾರೆ, ನನಗೆ ಜ್ಞಾನಿ, ಯೋಗಿ ಮತ್ತು ಸೇವಾಧಾರಿ ಆತ್ಮರು ಅತ್ಯಂತ ಪ್ರಿಯ ಆಗಿದ್ದಾರೆ. प्रदर्शनी की सर्विस के लिए भी बाबा ज्ञानी बच्चों को ढूंढते हैं. ಜ್ಞಾನಿ ಮಕ್ಕಳ ಮೇಲೆ ವಿಶೇಷವಾದ ಪ್ರೀತಿ ಇದೆ ಶಿವಬಾಬಾವ್ರಿಗೆ. ಸೇವೆಗಾಗಿ ಬಾಬಾ ಜ್ಞಾನಿ ಮಕ್ಕಳನ್ನು ಹುಡುಕ್ತಾ ಇರ್ತಾರೆ. समझाना बड़ा सहज है, बड़े बड़े आदमी सुनकर खुश होते हैं. समझते जीवन इस संस्था द्वारा बनती, परंतु यह भी कोटों में कोई समझते. ದೊಡ್ಡ ದೊಡ್ಡ ಮನುಷ್ಯರು ಸಹ ಬಂದು ಈ ಜ್ಞಾನ ಕೇಳಿ ಖುಷಿ ಆಗ್ತಾರೆ. ತಿಳ್ಕೋತಾರೆ, ಜೀವನ ಏನಾದರೂ ನಿರ್ಮಾಣ ಆಗಬೇಕಂದ್ರೆ ಈ ಸಂಸ್ಥೆಯ ಮೂಲಕ ಹೊಸ ಜೀವನ, ಶ್ರೇಷ್ಠ ಜೀವನದ ನಿರ್ಮಾಣ ಆಗ್ತದೆ ಅಂತ. ಆದರೆ ಇದನ್ನು ತಿಳ್ಕೊಳ್ಳುವಂಥವರು ಕೋಟಿಯಲ್ಲಿ ಕೆಲವರು, ಕೆಲವರಲ್ಲಿ ಕೆಲವರು ಮಾತ್ರ.
कितनी सहज बातें हैं, मीठे बाप को याद करना है। दिल बाप के पास लगी हुई हो, वर्षा लेना है, वापस जाना है। बाकी कर्म ಇಂದ್ರಿಯೋं से कर्म करना ही है. ಎಷ್ಟು ಸಹಜವಾದ ಮಾತುಗಳನ್ನು ಬಾಬಾ ನಮಗೆ ತಿಳಿಸ್ತಾರೆ. ಮಧುರಾತಿ ಮಧುರ ಮಕ್ಕಳನ್ನು ನೆನಪು ಮಾಡಿರಿ. ಆಸ್ತಿ ತಗೋಬೇಕೋ, ಮನೆಗೆ ಹೋಗಬೇಕು. ಮನಸ್ಸು ತಂದೆಯ ಜೊತೆಗೆ ಜೋಡಣೆ ಆಗಿರಲಿ. ಬಾಕಿ कर्म इंद्रियों से कर्म तो करना ही है, श्रीमत पर चलना है. बाप कहते, लाडले बच्चे, मुख से सदैव ज्ञान रत्न निकालो, पत्थर नहीं. ಬಾಬಾ ಹೇಳ್ತಾರೆ, ಮನೆಗೆ ಹೋಗುವ ಮುಂಚೆ ಕರ್ಮ ಇಂದ್ರಿಯಗಳ ಮೇಲೆ ವಿಜಯ ಪಡೀರಿ. ಕರ್ಮ ಇಂದ್ರಿಯಗಳಿಂದ ಕರ್ಮ ಮಾಡಿರಿ, ಆದರೆ ಕರ್ಮದ ಬಂಧನಕ್ಕೆ ಒಳಗಾಗಬೇಡಿ. ಶ್ರೀಮತದಂತೆ ನಡೀರಿ. ಮುಖದಿಂದ ಜ್ಞಾನ ರತ್ನಗಳನ್ನೇ ಕೊಡ್ತಾ ಹೋಗ್ರಿ, ಕಲ್ಲುಗಳನ್ನು ಕೊಡಬೇಡಿ. कोई संसार समाचार की बातें नहीं निकालो, ಮುಖ ಕಡವಾ ಹೋ ಜಾಯೇಗ. ಈ ಹಳೆ ಜಗತ್ತಿನ ಸುದ್ದಿಗಳನ್ನು ಮಾತಾಡಬೇಡಿ. ಹಳೆ ಜಗತ್ತಿನ ದುಃಖದ ಸುದ್ದಿಗಳನ್ನು, ವಿಕಾರದ ಸುದ್ದಿಗಳನ್ನು ಮಾತಾಡಿದರೆ ನಿಮ್ಮ ಬಾಯಿ ಕಹಿ ಆಗುವುದು. एक दो को रत्न देते रहो, तुम्हारे पास रत्नों की झोली. विनाशी धन भी दान करते हैं ना. भारत को महादानी कहा जाता है. ಈಗ ನೀವು ಪರಸ್ಪರರಿಗೆ ಜ್ಞಾನ ರತ್ನಗಳನ್ನು ದಾನ ಕೊಡಿ. ನಿಮ್ಮ ಹತ್ತಿರ ಜ್ಞಾನ ರತ್ನಗಳ ಖಜಾನೆ ಇದೆ. ಹೇಗೆ ವಿನಾಶಿ ಹಣ ಉಳ್ಳವರು ವಿನಾಶಿ ಹಣವನ್ನು ದಾನ ಮಾಡ್ತಾರೆ, ಹಾಗೆ ನೀವು ಜ್ಞಾನ ರತ್ನಗಳನ್ನು दान ಮಾಡಿ. इस समय बाप बच्चों को दान करते हैं, बच्चे बाप को दान करते हैं. बाबा शरीर सहित यह सब कुछ आपका है. बाप फिर कहते, विश्व की बादशाही तुम्हारी. ಈ ಸಮಯದಲ್ಲಿ ಮಕ್ಕಳು, ನಾವು ಶಿವಬಾಬಾವ್ರಿಗೆ ದಾನ ಕೊಡ್ತೀವಿ, ಶಿವಬಾಬಾ ನಮಗೆ ದಾನ ಕೊಡ್ತಾರೆ. ಶಿವಬಾಬಾ ಜ್ಞಾನ ರತ್ನಗಳನ್ನು ದಾನ ಕೊಡ್ತಾರೆ. ನಾವು ಸ್ಥೂಲವಾದ ತನು ಮನ ಧನವನ್ನು, ಜೀವನವನ್ನು ಬಾಬನಿಗೆ ದಾನ ಕೊಡ್ತೀವಿ. ಇದು ಎಂಥ ದೊಡ್ಡ ವ್ಯಾಪಾರ ಆಗಿದೆ. ನಾವು ಕೊಡೋದೇನೋ, ಅವನು ನಮಗೆ ಕೊಡೋದೇನು. ನಾವು ಕೊಡೋದೆಲ್ಲ ಹಳೇದು, ಅಲ್ಪಕಾಲದ್ದು. ಅವನು ಕೊಡೋದೆಲ್ಲ ಹೊಸದ್ದು, ಅವಿನಾಶಿಯಾಗಿತ್ತು. बाबा यह सब कुछ आपका है, भविष्य में हमको राजाई देना. ऐसे कोई नहीं समझे कि हम तन मन धन देते हैं तो हम कोई भूख मरेंगे. नहीं, यह शिव बाबा का भंडारा है, जिससे सबका शरीर निर्वाह होता रहता है और होता रहेगा. ನಾವು ನಮ್ಮ ತನು ಮನ ಧನವನ್ನು ಬಾಬನಿಗೆ ಅರ್ಪಣೆ ಮಾಡಿಬಿಟ್ರೆ ನಾವು ಉಪವಾಸ ಸಾಯಬೇಕಾಗ್ತದೇನೋ ಅಂತ ಕೆಲವರು ಚಿಂತೆ ಮಾಡ್ತಾರೆ. ಬಾಬಾ ಹೇಳ್ತಾರೆ, ಎಂದೆಂದು ನಾನು ನಿಮಗೆ ಉಪವಾಸ ಬಿಡೋದಿಲ್ಲ. ಶಿವನ ಭಂಡಾರ ಬಹಳ ಭರ್ಪೂರಾಗಿದೆ, ದೊಡ್ಡದಾಗಿದೆ. ಈ ಯಜ್ಞದಿಂದ ಎಷ್ಟು ಜನ ಬರ್ತಾರೋ ಯಜ್ಞಕ್ಕೆ, ಅವರ ಎಲ್ಲರ ಶರೀರ ನಿರ್ವಹಣೆನೂ ಆಗ್ತಾ ಹೋಗ್ತದೆ. ಯಾವತ್ತೂ ಶಿವನ ಭಂಡಾರದಲ್ಲಿ ಕೊರತೆನೇ ಆಗೋದಿಲ್ಲ. द्रौपदी का मिसाल है, अब प्रैक्टिकल में चल रहा है. शिव बाबा का भंडारा सदैव भरपूर है. यह भी एक परीक्षा थी. जिनको डर लगा वह सब चले गए. ದ್ರೌಪದಿಯ ಉದಾಹರಣೆ ಏನಿದೆ, ಅಕ್ಷಯ ಪಾತ್ರೆಯ ಉದಾಹರಣೆ, ಅದು ನಮ್ಮದಾಗಿದೆ. ಶಿವನ ಭಂಡಾರ ಯಾವತ್ತೂ ಭರ್ಪೂರಾಗಿರ್ತದೆ.
ಆದರೆ ಮಧ್ಯದಲ್ಲಿ ಏನು ಬೆಗ್ಗರಿ ಪಾರ್ಟ್ ನಡೀತು ಅದು ಒಂದು ಪರೀಕ್ಷೆ ಆಗಿತ್ತು. ಅನೇಕರು ಆ ಪರೀಕ್ಷೆಯಲ್ಲಿ ಫೇಲ್ ಆಗಿ ಹೆದರ್ಕೊಂಡು ತಂದೆಯ ಕೈಯನ್ನೇ ಬಿಟ್ಟು ಹೋದರು. ಬಾಕಿ ಸಾಥ ದೇನೆ ವಾಲೆ ಚಲೆ ಆಯಿ, ಭೂಕ ಮರ್ನೆ ಕಿ ಬಾತ್ ಹಿ ನಹೀ. ಕೊನೆಯವರೆಗೂ ತಂದೆಯ ಜೊತೆಗೇ ಇರ್ತೀವಿ ಅಂತಕ್ಕಂಥವ್ರು ಉಳ್ಕೊಂಡ್ರು. ಉಪವಾಸ ಅಂತೂ ಯಾರೂ ಸತ್ತಿಲ್ಲ, ಹೊಟ್ಟೆಗೆ ಇಲ್ಲದೆ ಯಾರೂ ಸಾಯಲಿಲ್ಲ. अब तो बच्चों के लिए महल बन रहे. अच्छा रहना है तो मेहनत कर, अपना ऊंचा पद बनाना है. यह कल्प कल्प की बाजी है. इस बारी इम्तहान में फेल हुए तो कल्प कल्पांतर होते रहे. ಬಾಬಾ ಹೇಳ್ತಾರೆ, ನಾನು ಮಕ್ಕಳ ಸಲುವಾಗಿ ಅರಮನೆಗಳನ್ನು ಕಟ್ಟಿಸ್ತಾ ಇದ್ದೀನಿ, ತಯಾರಿ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಪರಿಶ್ರಮದಿಂದ ಅರಮನೆಯಲ್ಲಿ ಇರುವಂಥ ಯೋಗ್ಯತೆಯನ್ನು ಪಡ್ಕೊಳ್ಳಿ. ಇದು ಕಲ್ಪ ಕಲ್ಪದ ಆಟ ಆಗಿದೆ. ಈ ಕಲ್ಪದಲ್ಲಿ ಜಯ ಗಳಿಸಿದರೆ ಪಾಸಾದರೆ ಕಲ್ಪ ಕಲ್ಪಕ್ಕೂ ಪಾಸಾಗ್ತೀರಿ. ಈ ಕಲ್ಪದಲ್ಲಿ ಫೇಲ್ ಆದರೆ ಕಲ್ಪ ಕಲ್ಪಕ್ಕೂ ಫೇಲ್ ಆಗ್ತೀರಿ. पास भी ऐसा होना है जो मम्मा बाबा के तख्त पर बैठे. ಬಾಬಾ ಹೇಳ್ತಾರೆ, ಪಾಸ್ ಆಗೋದು ಯಾವ ಥರ ಆಗಬೇಕು? ಸಾಧಾರಣ ರೀತಿಯಿಂದ ಪಾಸ್ ಆಗೋದಲ್ಲ. ಮಮ್ಮ ಬಾಬಾರವರ ಸಿಂಹಾಸನ ಏನಿರ್ತದೆ ಭವಿಷ್ಯದಲ್ಲಿ, ಮೊದಲನೇ ಲಕ್ಷ್ಮೀನಾರಾಯಣನ ಸಿಂಹಾಸನ ಏನಿದೆ ಆ ಸಿಂಹಾಸನದಲ್ಲಿ ಮುಂದೆ ಕೂಡುವಂಥವ್ರಾಗಬೇಕು. ನೀವು ಆ ಸಿಂಹಾಸನದ ಅಧಿಕಾರಿ ಆಗಬೇಕು. 21 ಜನ್ಮ ತಕ್ ಪಿಛಾಡಿ ತಖ್ತ ಪರ್ ಬೈಠ್ತೆ ಜಾಯ್. 21 ಪೀಳಿಗೆಗಳವರೆಗೂ ಅದೇ ಸಿಂಹಾಸನದ ಮೇಲೆ ಮುಂದಿನ ಲಕ್ಷ್ಮೀನಾರಾಯಣರು ಕೂಡ್ತಾ ಹೋಗ್ತಾರೆ. ಏಕ್ ಬಾಪ್ ಕೆ ಸಿವಾಯ್ कोई को भी याद नहीं करना है. मुरली लिखना बहुत अच्छा है, अच्छी सर्विस है, सभी खुश होंगे, आशीर्वाद करेंगे. बाबा अक्षर बहुत अच्छे हैं, नहीं तो लिखते हैं अक्षर अच्छे नहीं. ಒಬ್ಬ ತಂದೆ ವಿನಃ ಯಾರನ್ನೂ ನೆನಪು ಮಾಡಬೇಡಿ. ಪ್ರತಿದಿನದ ಮುರಳಿಯನ್ನು ನಿಮ್ಮ ಡೈರಿಯಲ್ಲಿನೂ ಬರ್ಕೊಳ್ಳಿ, ಹೊರಗೆ ಬೋರ್ಡಿನ ಮೇಲೆ ಬರೆದು ಹಾಕ್ರಿ. ನೋಡೋದ್ರಿಂದ ಅನೇಕರು ನಿಮಗೆ ಆಶೀರ್ವಾದ ಕೊಡ್ತಾರೆ, ಅವರಿಗೂ ಖುಷಿ ಆಗ್ತದೆ. ನಿಮ್ಮ ಅಕ್ಷರಗಳು ಚೆನ್ನಾಗಿದ್ದರೆ ಬೋರ್ಡಿನ ಮೇಲೆ ಮುರಳಿಯನ್ನು ಬರೀರಿ. ಬಾಬಾ ಹಮ್ಕೋ वाणी कट करके भेज देते, हमारे रत्नों की चोरी हो जाती. बाबा हम अधिकारी जो आपके मुख से रत्न निकलते वह सब हमारे पास आने चाहिए. ಬ್ರಹ್ಮ ಬಾಬಾ ಇದ್ದಾಗ ನುಡಿಸಿದ ಮುರಳಿಯಲ್ಲಿ ಕೆಲವು ವಿಚಾರಗಳನ್ನು ವಾಕ್ಯಗಳನ್ನು ಬಿಟ್ಟು ಬೇರೆ ಕೇಂದ್ರಗಳಿಗೆ ಮುರಳಿ ಕಳಿಸಿದಾಗ ಮಕ್ಕಳು ಹೇಳ್ತಿದ್ರಂತೆ, ಬಾಬಾ ನಮಗೆ ಸಂಪೂರ್ಣ ಮುರಳಿ ಬೇಕು. ನೀನು ನುಡಿಸಿದ ಎಲ್ಲ ವಾಕ್ಯಗಳು ನಮಗೆ ಬಂದು ತಲುಪ್ತಾ ಇಲ್ಲ, ನಮ್ಮ ರತ್ನಗಳು ಕಳ್ಳತನ ಆಗ್ತಿವೆ. ನಾವು ನಿಮ್ಮ ಮುಖದಿಂದ ಬರುವ ಒಂದೊಂದು ವಾಕ್ಯನೂ ಕೇಳಬೇಕು ಅಂತ ಮಕ್ಕಳು ಹೇಳ್ತಿದ್ರಂತೆ. ಯಹ ಕಹೆಂಗೆ ಬಿ ವಹಿ ಜೋ ಅನನ್ಯ ಹೋಗಿ. ಈ ಥರ ಅಧಿಕಾರದಿಂದ ಜ್ಞಾನದ ಮುರಳಿ ಕೇಳೋರು ಯಾರು ಅಂದರೆ, ಯಾರು ಅನನ್ಯ ಮಕ್ಕಳು ಇರ್ತಾರೆ ಅವರು ಮಾತ್ರ ಆ ಥರ ಕೇಳ್ತಾರೆ. ಮುರಳಿ ಕಿ ಸೇವಾ ಬಹುತ್ ಅಚ್ಚಿ ರೀತಿ ಕರ್ನಿ ಚಾಹಿಯೆ, ಸಭಿ ಭಾಷಾಯೆ ಸೀಖನಿ ಚಾಹಿಯೆ. ಮುರಳಿ ಬರೆದು ಕಳಿಸುವಂಥವರು ಬಹಳ ಒಳ್ಳೆಯ ರೀತಿಯಿಂದ ಪ್ರೀತಿಯಿಂದ ಆ ಸೇವೆಯನ್ನು ಮಾಡಬೇಕು. ಅನೇಕ ಭಾಷೆಗಳಲ್ಲಿ ಮುರಳಿಯನ್ನು ಟ್ರಾನ್ಸ್ಲೇಟ್ ಮಾಡಿ ಕಳಿಸ್ಬೇಕು.
मराठी गुजराती आदि। जैसे बाबा रहम दिल है, बच्चों को भी रहम दिल बनना है। पुरुषार्थ कर जीवन बनाने के लिए ಮದದ್ಗಾರ್ बनना है. ಬಾಬಾ ಹೇಳ್ತಾರೆ, ಶಿವಬಾಬಾ ಹೇಗೆ ದಯಾಸಾಗರ ಆಗಿದ್ದಾರೆಯೋ ಹಾಗೆ ನೀವು ಸಹ ದಯಾಹೃದಯಿಗಳಾಗಿ ಅನೇಕರಿಗೆ ಸಹಯೋಗ ಕೊಡಿ. ಜೀವನ ನಿರ್ಮಾಣ ಮಾಡಲಿಕ್ಕೆ सहयोग ಕೊಡಿ. बाकी उस दुनिया का जीवन तो बिल्कुल फीका है. एक दो को काटते रहते, कितने पतित है. अब क्यों न हम बाबा की श्रीमत पर चले. ಲೌಕಿಕ ಪ್ರಪಂಚದಲ್ಲಿ ಪರಸ್ಪರರಿಗೆ ಚುಚ್ತಾ ಇದ್ದಾರೆ, ಕಟಿತಾ ಇದ್ದಾರೆ, ಹಿಂಸೆ ಮಾಡ್ತಿದ್ದಾರೆ, ಪತಿತ ಆಗ್ತಿದ್ದಾರೆ. ಈಗ ಬಾಬಾ ನಮ್ಮನ್ನು ಅಂಥ ಒಂದು ದುಃಖದ ಪ್ರಪಂಚದಿಂದ ಹೊರಗೆ ತಂದಿದ್ದಾರಂದರೆ ನಾವು ಶ್ರೀಮತದಂತೆ ನಡಿಬೇಕು. बाबा मैं आपका हूँ, आप जिस सर्विस में चाहे लगा दे, फिर रिस्पॉन्सिबल बाबा होगा. असलम में आने वाले को बाबा सब बंधनों से मुक्त कर देगा. ಬಾಬಾ ನಾನು ನಿನಗೆ ಸಮರ್ಪಣೆ ಆಗಿದೆ, ನಿನಗೆ ಯಾವ ಸೇವೆ ಕೊಡಬೇಕು ಅನ್ನಿಸ್ತದೆ ಆ ಸೇವೆನ ನನಗೆ ಕೊಡು ಅಂತ ಹೇಳಬೇಕು. ನಮಗೆ ಯಾವುದೇ ಪ್ರಕಾರದ ಸೇವೆ ಕೊಟ್ಟರು ಆ ಸೇವೆಯ ಜವಾಬ್ದಾರಿಯನ್ನು ಬಾಬಾ ವಹಿಸ್ಕೊಳ್ತಾರೆ. ಆಶ್ರಯಕ್ಕೆ ಬರುವಂಥ ಮಕ್ಕಳನ್ನು ಬಾಬಾ ಎಲ್ಲ ಬಂಧನಗಳಿಂದ मुक्त ಮಾಡ್ತಾರೆ. बाकी इस दुनिया में गंद लगा पड़ा है. ईश्वर सर्वव्यापी कह बेमुख कर देते. अगर सर्वव्यापी है, नज़दीक बैठे हैं, फिर हे प्रभु कह कर पुकारने की क्या दरकार है. समझाओ तो गुर करते. ಈಶ್ವರ ಸರ್ವವ್ಯಾಪಿ ಅಂತ ಹೇಳಿ ಎಲ್ಲರನ್ನೂ ಈಶ್ವರ ತಂದೆಯಿಂದ ದೂರ ಮಾಡಿದ್ದಾರೆ. ನಿಮ್ಮಲ್ಲಿನೇ ಪರಮಾತ್ಮ ಇದ್ದಿದ್ದೇ ಆದರೆ ನೀವು ಯಾಕೆ ಅವನನ್ನು ಕರೀತೀರಿ, ಯಾಕೆ ಹುಡುಕ್ತೀರಿ ಅಂತ ಪ್ರಶ್ನೆ ಕೇಳಿದಾಗ ಜನರಿಗೆ ಸಿಟ್ಟು ಬರ್ತದೆ. ಗುರ್ ಅಂತ ವಾದಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅರೆ ಭಗವಾನ್ ಕಹತೆ, मैंने तो कभी ऐसा कहा नहीं कि मैं सर्वव्यापी हूँ. ಇಲ್ಲಿ ಪರಮಾತ್ಮ ಸ್ವತಃ ಬಂದು ಹೇಳ್ತಾ ಇದ್ದಾರೆ, ಮಕ್ಕಳೇ ನಾನು ಎಂದೂ ಸಹ ನಾನು ಸರ್ವವ್ಯಾಪಿ ಅಂತ ಹೇಳಲೇ ಇಲ್ಲ. भक्तों को कुछ भी मालूम नहीं पड़ता है, भक्ति मार्ग वालों ने लिख दिया. समझते नहीं थे कि यह कोई ग्लानि है. ಭಕ್ತರಿಗೆ ಏನೂ ಗೊತ್ತಿಲ್ಲದೇನೆ ಆ ಥರ ಬರೆದಿಟ್ರು. ಪರಮಾತ್ಮ ಸರ್ವವ್ಯಾಪಿ ಅಂತ ಭಾವನೆಯಿಂದ ಬರೆದಿಟ್ರು. ಅವರಿಗೆ ಗೊತ್ತೇ ಆಗಲಿಲ್ಲ ಪರಮಾತ್ಮನಿಗೆ ಸರ್ವವ್ಯಾಪಿ ಅಂತ ಹೇಳುವುದು ಅಂದರೆ ಅವನಿಗೆ ನಿಂದನೆ ಮಾಡೋದಾಗಿದೆ ಅಂತ. ಜೋ ಕುಚ್ ಕಹತೆ ಥೇ ವಹ ಸತ್ಯ ಮಾನ್ ಲೇತೆ ಥೇ. ಭಕ್ತಿ ಮಾರ್ಗದಲ್ಲಿ ಯಾರೇನು ಹೇಳ್ತಿದ್ರು ಅದಕ್ಕೆ ಸತ್ಯ ಸತ್ಯ ಅಂತ ಒಪ್ಕೊಳ್ತಾ ಬಂದ್ವಿ. बाबा कितना अच्छी रीति समझाते हैं, फिर बाहर जाकर हंगामा करते हैं, तो फिर वहाँ चलकर दास दासिया नौकर चाकर बनेंगे. बाबा ने कह दिया, पिछाड़ी का जब समय होगा उस समय तुमको पूरा पता पड़ेगा. साक्षात्कार करते रहेंगे, बताते रहेंगे फलाने फलाने यह बनेंगे. फिर उस समय सिर नीचे करना पड़ेगा. वह खुशी नहीं रहेगी जो राजाई वालों को रहेगी. ಬಾಬಾ ಹೇಳ್ತಾರೆ, ಯಾವ ಮಕ್ಕಳು ಸೇವಾ ಕೇಂದ್ರದಲ್ಲಿ ಇರುವಾಗ ಮುರಳಿಯನ್ನು ಚೆನ್ನಾಗಿ ಕೇಳಿ
ಹೊರಗೆ ಹೋದ ನಂತರ ಗಲಾಟೆ ಮಾಡ್ತಾರೆ, ಮತ್ತೆ ಲೌಕಿಕದ ರೀತಿಯಲ್ಲಿ ನಡೀತಾರೆ. ಅವರೆಲ್ಲರೂ ಭವಿಷ್ಯದಲ್ಲಿ ದಾಸದಾಸಿಯರಾಗ್ತಾರೆ. ಪ್ರತಿಯೊಬ್ಬರ ಪದವಿ ಏನಿದೆ ಅನ್ನೋದು ಕೊನೆಗೆ ಸಾಕ್ಷಾತ್ಕಾರ ಆಗ್ತದೆ. ಆ ಸಮಯದಲ್ಲಿ ಕಡಿಮೆ ಪದವಿಗೆ ಹೋಗುವಂಥವರು ತಲೆ ಕೆಳಗೆ ಹಾಕಬೇಕಾಗ್ತದೆ. ಅವರಲ್ಲಿ ಖುಷಿನೇ ಇರೋದಿಲ್ಲ. ದಿಲ್ अंदर जैसे कांटा लगता रहेगा, यह क्या हुआ, परंतु टू लेट, बहुत पछताएंगे. ಕೊನೆಗೆ ಯಾರು ಸರಿಯಾಗಿ ಪುರುಷಾರ್ಥ ಮಾಡಿರೋದಿಲ್ಲ ಅವರಿಗೆ ಒಳಗೆ ಮುಳ್ಳು ಚುಚ್ಚಲಿಕ್ಕೆ ಶುರು ಆಗ್ತದೆ. ಅಯ್ಯೋ ನಾನು ಏನು ಮಾಡಿಬಿಟ್ಟೆ, ಇಷ್ಟೊಂದು ಸಮಯ ಹಾಳು ಮಾಡಿದೆ. ಈ ಥರ ಅವರಿಗೆ ಪಶ್ಚಾತ್ತಾಪ ಆಗ್ತದೆ. बाप कहेंगे तुमको इतना समझाते थे, तुम फिर भी तुम यही करते थे, तो अब अपना हाल देखो. ಆಗ ಬಾಬಾನು ಹೇಳ್ತಾರಂತೆ, ಮಕ್ಕಳೇ, ಎಷ್ಟು ಸಲ ನಾನು ನಿಮಗೆ ಎಚ್ಚರಿಕೆ ಕೊಟ್ಟಿದ್ದೀನಿ, ತಿಳುವಳಿಕೆ ಕೊಟ್ಟಿದ್ದೀನಿ. ನಾನು ಹೇಳ್ತಾ ಇದ್ದೆ ಈ ಥರ ಮಾಡಬೇಡ್ರಿ ಅಂತ. ಆದರೆ ನೀವು ನನ್ನ ಮಾತಿನಂತೆ ನಡಿಲಿಲ್ಲ. ಈಗ ನೋಡಿ ನಿಮ್ಮ ಸ್ಥಿತಿ ಏನಾಗಿದೆ ಅಂತ. ಆದರೆ ಆ ಸಮಯದಲ್ಲಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಕಲ್ಪಕಲ್ಪಾಂತರ ಪಚ್ತಾಯಿಗೆ, ಕಲ್ಪಕಲ್ಪಕ್ಕೂ ಸಹ ಅಂತಹ ಮಕ್ಕಳು ಪಶ್ಚಾತ್ತಾಪ ಪಡಬೇಕಾಗ್ತದೆ. सजनियों को नंबरवार ले जाएंगे, नंबर 1 से लास्ट तक. पढ़ाई अच्छी नहीं पढ़ी है तो लास्ट में बैठे हैं. इम्तहान के दिनों में मालूम पड़ जाता है कि हम कितने मार्क्स से पास हों. समझेंगे हम क्या पद पाएंगे. सर्विस नहीं करेंगे तो धूल मिले. ಪರೀಕ್ಷೆಯ ಸಮಯ ಹತ್ತಿರ ಬಂದಾಗ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ತದೆ ಅವರು ಎಷ್ಟರ ಮಟ್ಟಿಗೆ ಓದಿದ್ದಾರೆ, ಯಾವ ದರ್ಜೆಯಲ್ಲಿ ಅವರು ಪಾಸ್ ಆಗ್ತಾರೆ. ಯಾರು ಓದಿರೋದಿಲ್ಲ ಅವರಿಗೆ ಗೊತ್ತಾಗ್ತದೆ ಅವರಿಗೆ ಮಣ್ಣು ಸಿಗಲಿದೆ ಅಂತ. पढ़ाई और सर्विस पर ध्यान देना है. मीठे ते मीठे बाबा के बच्चे हो तो बहुत मीठा बनना है. शिव बाबा कितना मीठा, कितना प्यारा, हमको फिर से ऐसा बनाते. कितनी बड़ी यूनिवर्सिटी. ಮಧುರಾತಿ ಮಧುರ ತಂದೆ ಮಧುರಾತಿ ಮಧುರ ಮಕ್ಕಳಿಗೆ ತಮ್ಮಂತೆ ಮಧುರ ಮಾಡ್ತಾ ಇದ್ದಾರೆ. ಶಿವ ಬಾಬಾ ಎಷ್ಟು ಮಧುರ, ಎಷ್ಟು ಪ್ರೀತಿಯ ಸಾಗರ ಆಗಿದ್ದಾರೆ. ನಾವು ಸಹ ಅವರಂತೆ ಆಗಬೇಕು. ಇದು ಬಹಳ ದೊಡ್ಡ ವಿಶ್ವವಿದ್ಯಾಲಯ ಆಗಿದೆ. अच्छा, मीठे मीठे सिकिलदे बच्चों प्रति मात पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए मुख्य सार. देह सहित सबसे मोह निकाल. बाप और अविनाशी ज्ञान रत्नों से मोह रखना है. ज्ञान रत्न दान करते रहना है. ದೇಹ ಸಹಿತವಾಗಿ ಎಲ್ಲರಿಂದನೂ ಮೋಹವನ್ನು ತೆಗೆದುಹಾಕಿ ತಂದೆ ಹಾಗೂ ಅವಿನಾಶಿ ಜ್ಞಾನ ರತ್ನಗಳ ಮೇಲೆ ಮೋಹ ಇಡಬೇಕು. ಜ್ಞಾನರತ್ನಗಳನ್ನು ದಾನ ಕೊಡಬೇಕು. 2. पढ़ाई और सर्विस पर पूरा ध्यान देना है. बाप समान मीठा बनना है. संसार समाचार न सुनना है, न दूसरों को सुनाकर मुख कड़वा करना है. ವಿದ್ಯಾಭ್ಯಾಸ ಮತ್ತು ಸೇವೆಯ ಬಗ್ಗೆ
ಸಂಪೂರ್ಣ ಗಮನ ಕೊಡಬೇಕು. ತಂದೆಯ ಸಮಾನ ಮಧುರ ಆಗಬೇಕು. ಜಗತ್ತಿನ ಸುದ್ದಿಗಳನ್ನು ಕೇಳಬಾರದು, ಹೇಳಬಾರದು. ಅನ್ಯರಿಗೆ ಹೇಳಿ ಅವರ ಮುಖವನ್ನು ಸಹ ಕಹಿ ಮಾಡಬಾರದು, ತಮ್ಮ ಮುಖವನ್ನು ಸಹ ಕಹಿ ಮಾಡ್ಕೋಬಾರ್ದು. वरदान। हदों से न्यारे रह परमात्मा प्यार का अनुभव करने वाले रूहानियत की खुशबू से संपन्न भव। ಸೀಮಿತವಾದ ಭಾವನೆಗಳಿಂದ ದೂರ ಇದ್ದು ಪರಮಾತ್ಮ ಪ್ರೀತಿಯ ಅನುಭವ ಮಾಡುವಂತಹ ಆತ್ಮೀಯತೆಯ ಪರಿಮಳದಿಂದ ಸಂಪನ್ನ ಆಗಿರಿ. जैसे गुलाब का पुष्प कांटों के बीच में रहते भी न्यारा और खुशबूदार रहता है, कांटों के कारण बिगड़ नहीं जाता. ಹೇಗೆ ಗುಲಾಬಿ ಹೂವು ಮುಳ್ಳುಗಳ ಮಧ್ಯದಲ್ಲಿ ಇದ್ದರೂ ಆ ಮುಳ್ಳುಗಳಿಂದ ದೂರ ಭಿನ್ನ ಆಗಿರ್ತದೆ ಮತ್ತು ಬಹಳ ಪರಿಮಳ ಭರಿತವಾದಂತಹ ಹೂವಾಗಿರ್ತದೆ. ಮುಳ್ಳುಗಳ ಕಾರಣದಿಂದ ಆ ಹೂವು ತನ್ನ ರೂಪ ಆಗಲಿ, ಬಣ್ಣ ಆಗಲಿ ಅಥವಾ ಪರಿಮಳ ಆಗಲಿ ಬಿಡೋದಿಲ್ಲ. ऐसे रहे गुलाब जो सर्व हदों से व देह से न्यारे हैं, किसी भी प्रभाव में नहीं आते, वे रूहानियत की खुशबू से संपन्न रहते. ಈ ಥರದ ಆತ್ಮಿಕ ಗುಲಾಬಿ ಹೂಗಳು ಸೀಮಿತವಾದ ಭಾವನೆಗಳಿಂದ ದೂರ ಇರ್ತಾರೆ, ಸಂಕುಚಿತ ಭಾವನೆಗಳಿಂದ ದೂರ ಇರ್ತಾರೆ, ದೇಹ ಮತ್ತು ದೇಹದ ಸಂಬಂಧದ ಪ್ರಭಾವದಿಂದ ದೂರ ಇರ್ತಾರೆ ಮತ್ತು ತಮ್ಮ ಆತ್ಮಿಕತೆಯ ಪರಿಮಳವನ್ನು ಹರಡಿಸ್ತಾರೆ. ಆತ್ಮಿಕ ಪರಿಮಳದಿಂದ ಸಂಪನ್ನ ಆಗಿರ್ತಾರೆ. ऐसी खुशबूदार आत्माएं बाप के व ब्राह्मण परिवार के प्यारे बन जाते हैं. परमात्मा प्यार अखुट है, अटल है, इतना है जो सभी को प्राप्त हो सकता है. ಅಂತಹ ಸುಗಂಧಭರಿತವಾದ ಮಕ್ಕಳು ತಂದೆಯ ಪ್ರೀತಿಗೆ ಪಾತ್ರರಾಗ್ತಾರೆ, ಬ್ರಾಹ್ಮಣ ಪರಿವಾರದ ಪ್ರೀತಿಗೆ ಪಾತ್ರರಾಗ್ತಾರೆ. ಪರಮಾತ್ಮನ ಅಖಂಡವಾದ ಪ್ರೀತಿ ಅವರಿಗೆ ಪ್ರಾಪ್ತಿಯಾಗ್ತದೆ. ಆದರೆ ಅದನ್ನು ಪ್ರಾಪ್ತಿ ಮಾಡಿಕೊಳ್ಳುವ ವಿಧಾನ ಆಗಿದೆ ನ್ಯಾರಾಬನನ. ಮೊದಲು ಎಲ್ಲರಿಂದನೂ ನಿರ್ಲಿಪ್ತ ಆಗಬೇಕು, ಆಗ ನಾವು ಪರಮಾತ್ಮನಿಗೆ ಮತ್ತು ಪರಿವಾರಕ್ಕೆ ಹಾಗೂ ಲೋಕಕ್ಕೆ ಪ್ಯಾರ ಆಗ್ತೇವೆ. श्लोगन। अव्यक्त स्थिति का अनुभव करने के लिए व्यक्त भाव और भावनाओं से परे रहो. ಅವ್ಯಕ್ತ ಸ್ಥಿತಿಯ ಅನುಭವ ಮಾಡುವುದಕ್ಕಾಗಿ ವ್ಯಕ್ತ ಭಾವನೆಗಳಿಂದ, ವ್ಯಕ್ತ ಭಾವದಿಂದ ಸದಾ ದೂರ ಇರಬೇಕು. ಸದಾ ದೂರ ಇರಿ. अनमोल ज्ञान रत्न दादियों की डायरी से। यह ज्ञान बल बहुत बड़ा है. जो ज्ञान अंदर में भरा हुआ है, बाहर हाथों से भले कोई भी काम करे, आंतरिक मनसा की शुद्ध वृत्ति से ही पद की प्राप्ति होती है. आंतरिक वृत्ति से सब कुछ स्वाहा करना चाहिए. आंतरिक वृत्ति से सब कुछ स्वाहा नहीं किया और बाहर से कितना भी काम करता रहे तो उन्हें पद की प्राप्ति नहीं होती. फिर स्वाहा करने में यह नहीं आना चाहिए कि मैंने सब कुछ स्वाहा किया. ಹೊರಗಿನಿಂದ ಸ್ವಾಹ ಮಾಡೋದರ ಜೊತೆಗೆ ಆಂತರಿಕವಾಗಿ ನಾವು ನಮ್ಮ ಸರ್ವಸ್ವವನ್ನು, ನಮ್ಮ
ಅಭಿಮಾನ, ಹಳೆ ಸ್ವಭಾವ, ಸಂಸ್ಕಾರಗಳು, ಹಳೆ ಭಾವನೆಗಳು ಎಲ್ಲವನ್ನು ಸ್ವಾಹ ಮಾಡಬೇಕು. ಮಾಡಿದ ನಂತರ ನಾನು ಸ್ವಾಹ ಮಾಡಿದ್ದೇನೆ ಎಂಬ ಸೂಕ್ಷ್ಮ ಅಹಂಕಾರವೂ ಸಹ ಬರಬಾರದು. मैंने किया यह कर्तापन अगर अंदर में रहता है तो उनसे होने वाली प्राप्ति चली जाती, फिर उनसे कोई फल नहीं निकलता, वह निष्फल हो जाता है. इसलिए कर्तापन का अभाव होना चाहिए. ನಾನು ಮಾಡಿದ್ದೀನಿ ಎಂಬ ಭಾವನೆ ಅಲ್ಲಿ ಬರಬಾರದು. ನಾನು ಎಂಬ ಭಾವನೆ ಬಂದರೆ ಮಾಡಿದ ಕರ್ಮ ನಿಷ್ಫಲ ಆಗ್ತದೆ. ಮಾಡಿಸುವವನು ಮಾಡಿಸುತ್ತಿದ್ದಾನೆ, ನಿಮಿತ್ತ ಮಾತ್ರ ನಾನು ಮಾಡ್ತಿದ್ದೀನಿ ಅಂತ ತಿಳ್ಕೊಂಡ್ರೆ ಭವಿಷ್ಯದ ಫಲ ಜಮಾ ಆಗ್ತದೆ. यह आंतरिक वृत्ति रहनी चाहिए कि विराट फिल्म अनुसार सब कुछ होता है, मैं निमित्त होकर पुरुषार्थ करता हूँ. इस आंतरिक मनसा की वृत्ति से ही पद की प्राप्ति होती है. ವಿರಾಟ ನಾಟಕದ ಅನುಸಾರವಾಗಿ ನಿಮಿತ್ತಾಗಿ ನಾನು ಸೇವೆ ಮಾಡ್ತಾ ಇದ್ದೀನಿ, ಪುರುಷಾರ್ಥ ಮಾಡ್ತಾ ಇದ್ದೀನಿ ಎಂಬ ವೃತ್ತಿ ಮನಸ್ಸಿನಲ್ಲಿ ಇತ್ತು ಅಂದರೆ ಆ ವೃತ್ತಿಯೇ ನಮಗೆ ಶ್ರೇಷ್ಠ ಪ್ರಾಪ್ತಿಯ ಅನುಭವ ಮಾಡಿಸ್ತದೆ. ಆ ವೃತ್ತಿಯೇ ನಮಗೆ ಶ್ರೇಷ್ಠ ಪ್ರಾಪ್ತಿಯನ್ನು, ಶ್ರೇಷ್ಠ ಪದವಿಯನ್ನು ಕೊಡಿಸ್ತದೆ. ಅಚ್ಚ. ಓಂ ಶಾಂತಿ.